ಅದೊಂದು ಅಂಶಗಳನ್ನು ಲೆಟರಲ್ಲಿ ಹಾಕಿದ್ದೇವೆ. ಈಗಾಗಲೇ ನಾವು ರಾಜ್ಯದ 31 ಜಿಲ್ಲೆಯಲ್ಲಿ ಕೂಡ ಹೋರಾಟ ಇದ್ದೀವಿ. ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ವಿಜಯೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮೂಲಕ ನಾವು ಪಾದಯಾತ್ರೆ ಮೂಲಕ ಬಂದು ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಮುಂದೆ ಸಾಯಂಕಾಲ 5 ಗಂಟೆವರೆಗೂ ನಾವು ಧರಣಿಯನ್ನು ಸತ್ಯಾಗ್ರಹ ಮಾಡ್ತೀವಿ. ಆ ಧರಣಿ ಸತ್ಯಾಗ್ರಹ ಮಾಡಾದಮೇಲೆ ಮುಂದೆ ನಾವು ಜಿಲ್ಲಾಧಿಕಾರಿಗಳನ್ನು ಮನವಿ ಕೊಡ್ತೇವೆ. ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳನ್ನು ಮನವಿ ಕೊಡ್ತೇವೆ. ಆ ಮನವಿಯಲ್ಲಿ ಸುಮಾರು 56 ಅಂಶಗಳು ಒಳಗೊಂಡಿದೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟದಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯಲ್ಲಿ ಯಾವ ರೀತಿಯ ವರದಿ ಇದೆ, ಆ ವರದಿಯಲ್ಲಿ ಏನು ಉಲ್ಲೇಖ ಆಗಿದೆ, ಆ ವರದಿಯಿಂದ ಏನು ನಮ್ಮ ಕನ್ನಡಿಗರಿಗೆ ಒಂದು ಉದ್ಯೋಗ ಅವಕಾಶ ಕೊಡಬೇಕು ಅನ್ನುವ ಅಂಶಗಳು ಸುಮಾರು 56 ಅಂಶಗಳನ್ನು